टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। पार्लिमेंट ಅಲ್ಲಿ ವಕ್ಫ್ ಬಿಲ್ ಪಾಸ್ ಆಗಿದೆ, ಸಾಕಷ್ಟು ವಿರೋಧ. ಹೌದು, ಸಾಕಷ್ಟು ವಿರೋಧನೂ ಇತ್ತು. 288 ಜನ ಪರವಾಗಿ ಹಾಕಿದ್ದಾರೆ. ಅದರಿಂದ ರಾತ್ರಿ 1 ಗಂಟೆಯಲ್ಲಿ 1.5 ಗಂಟೆಯಲ್ಲಿ ಪಾಸ್ ಮಾಡ್ಕೊಂಡಿದ್ದಾರೆ. ಬಹಳ ಜನ ಇದಕ್ಕೆ ವಿರೋಧ ಇದ್ದಾರೆ. ಸಾಮಾನ್ಯವಾಗಿ ಮುಸಲ್ಮಾನ್ ಸಮುದಾಯದವರು ಜೊತೆಗೆ ಬೇರೆ ಬೇರೆಯವರು ಕೂಡ ಇದನ್ನು ರಾಜಕೀಯವಾಗಿ ಉಪಯೋಗಿಸ್ತಾ ಇದ್ದ ಕೇಂದ್ರ ಸರ್ಕಾರ ಅನ್ನೋ ಅರ್ಥದಲ್ಲಿ ವಿರುದ್ಧ ಇದ್ದಾರೆ. ಈಗ ಪಾಸ್ ಆಗಿದೆ, ಅದರ ಮುಂದಿನ ದಿನದಲ್ಲಿ ಏನಾಗುತ್ತೆ ನೋಡೋಣ. ಸರ್, 18 ಜನರನ್ನ ಅಮಾನತು ಮಾಡಿದ ವಿಚಾರವಾಗಿ ನೆನೆಯೂ ಬಿಜೆಪಿ ಪ್ರೊಟೆಸ್ಟ್ ಮಾಡ್ತು. ಇನ್ಯಾವ ಕಮಿಟಿ ಮೀಟಿಂಗ್ಗಳಿಗೆ ನಾವು ಭಾಗಿಯಾಗಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ನೋಡಿ, ಅದು ಸಭಾಧ್ಯಕ್ಷರಿಗೂ ಅವರಿಗೂ ಬಿಟ್ಟಿರೋ ಅಂಥದ್ದು. ಇದರಲ್ಲಿ ನಮ್ಮದೇನು ಪಾತ್ರ ಇಲ್ಲ. ಸರ್ಕಾರದ ಪಾತ್ರ ಇಲ್ಲ. ಈಸ್ ಎ ಸ್ಪೀಕರ್ ಬಿಲಾಂಗ್ಸ್ ಟು ಎವ್ರಿಬಡಿ. ಅದನ್ನು ನಾವು ಆಯ್ಕೆ ಮಾಡುವಾಗ ಯುನಾನಿಮಸ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. BJP ಅವರು ಅವ್ರನ್ನ ಆಯ್ಕೆ ಮಾಡಿದಾರಲ್ವಾ, ಅವರು ಇವ್ರ ಪರವಾಗಿ ಅವ್ರ ಪರವಾಗಿ ಮಾಡೋಕ್ಕಾಗೋದಿಲ್ಲ. ಸಭಾಧ್ಯಕ್ಷರ ಪೀಠದ ಹತ್ತಿರ ಶಾಸಕರು ಹೋಗಿ ಗಲಾಟೆ ಮಾಡಿದಾಗ, ಪೇಪರ್ ಹರಿದಾಕಿ ಅವ್ರ ಮುಖದ ಮೇಲೆ ಎಸೆದಾಗ ಯಾವ ಸಭಾಧ್ಯಕ್ಷರು ಅವರ ನಿಯಮಗಳನ್ನು ಇಂಪ್ಲಿಮೆಂಟ್ ಮಾಡದೇ ಇರ್ತಾರೆ ಹೇಳಿ ನೋಡೋಣ. ಅದನ್ನು ಅವ್ರು ಮಾಡಿದ್ದಾರೆ. ಅದು ಅವರು ಎಕ್ಸ್ಪೆಲ್ ಮಾಡಬೇಕಾದ್ರೆ ಅವರು ಕೂಡ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ, ಹೆಚ್ಚು ಕಡಿಮೆ ತಾವು ನೋಡಿದ್ರಿ 2-3 ಗಂಟೆ ನಡೀತದು. ಅಂಥ ಸಂದರ್ಭದಲ್ಲಿ ಅವರು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡ್ರು, ನೀವೆಲ್ಲ ಕೆಳಗಡೆ ಹೋಗಿ ನಿಮ್ಮ ಸ್ಥಾನಗಳಿಗೆ ಹೋಗಿ ಅಂಥೇಳಿ ಅವರು ಕೇಳ್ಕೊಂಡಿದ್ದಾರೆ. ಅವರೇನು ಸೋಮೋಟ ಹಾಗೆ ಮಾಡಿಲ್ಲ. ಅವರಷ್ಟೇ ಅವ್ರ ಮಾತಿಗೆ ಗೌರವ ಕೊಡಲಿಲ್ಲ ಅಂದರೆ, ನಾವೆಲ್ಲ ಸಭಾಧ್ಯಕ್ಷರ ಮಾತಿಗೆ ಗೌರವ ಕೊಡೋದಿಲ್ಲ ಅಂದರೆ ನಿಯಮಗಳಿದ್ದಾವೆ, ನಾವೇ ಮಾಡಿಕೊಂಡಿರ್ತಕ್ಕಂಥ ನಿಯಮಗಳಿದ್ದಾವೆ. ಆ ನಿಯಮದ ಅಡಿಯಲ್ಲಿ ಅವರನ್ನು ಆಚೆ ಹಾಕಿದ್ದಾರೆ. ಆದ್ದರಿಂದ ಅದು ಅವರಿಗೆ ಮತ್ತು ಸಭಾಧ್ಯಕ್ಷರಿಗೆ ಬಿಟ್ಟಿರ್ತಕ್ಕಂಥದ್ದು. ಸರ್ಕಾರದ ಪಾತ್ರ ಏನೂ ಇಲ್ಲ. ಸರ್, 2 ಘಟನೆಗಳಲ್ಲಿ